ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು. ನಮ್ಮಿಂದಲ್ಲ, ಜನರಿಂದ 50ನೇ ಸಂಚಿಕೆಗೆ ತಮಗೆ ಸ್ವಾಗತ ಕೋರುತ್ತೇನೆ. ಈ ಒಂದು 50ನೇ ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಜನ ಮಾತಾಡ್ತಕ್ಕಂಥ ಸುದ್ದಿಯನ್ನು ನಾನು ತಮ್ಮೆದುರಿಗೆ ಹೇಳ್ತಾ ಇದ್ದೀನಿ. ಏನಂದರೆ, ಮಹಾರಾಷ್ಟ್ರದಲ್ಲಿ ಮೊನ್ನೆ ಒಂದು ಪ್ರಕರಣ ನಡೀತು. ಏನಂದರೆ, ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಮೀಡಿಯಾಗಳಲ್ಲಿ ಬರ್ತಕ್ಕಂಥದ್ದು ಕಾಮಿ ಜ್ಯೋತಿಷಿ ಖರಾತನ ಕರ್ಮಕಾಂಡ. ಈತ ಜನ ಹೇಳುವಂತೆ ಎಕ್ಸ್ ಆರ್ಮಿ ಅಂತೆ, ರಿಟೈರ್ಡ್ ಆಗಿ ಬೇರೆ ಬೇರೆ ಉದ್ಯೋಗದಲ್ಲಿ ನಿರತನಾಗಿ ಜ್ಯೋತಿಷ್ಯ ಹೇಳ್ತಕ್ಕಂಥ ಒಂದು ದೊಡ್ಡದೊಂದು ಕಚೇರಿಯನ್ನು ಮಾಡಿಕೊಂಡು ಕುಳಿತು ಈತ ಸರಿಸುಮಾರು 58 ಒಳ್ಳೆಯ ಮನೆತನದ ಹೆಣ್ಣು ಮಕ್ಕಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ ಅಂತ ಜನ ಮಾತಾಡ್ತಾ ಇದ್ದಾರೆ. ವಿಡಿಯೋ ವೈರಲ್ ಆಗಿದೆ. ಅದು ಸ್ಪಷ್ಟವಾಗಿ ಕಾಣ್ತಕ್ಕಂಥ ಒಂದು ಲೈಂಗಿಕ ಕ್ರಿಯೆಯನ್ನು ಕೂಡ ಕೆಲವೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಅಂದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂತು ಜನ ಕೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಕೂಡ ಈತ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಅಂತಕ್ಕಂಥ ಮಾತು ಜನರಲ್ಲಿ ಮನೆ ಮಾಡಿ ಮಾತಾಡ್ತಾ ಇದ್ದಾರೆ. ಹೀಗಾದರೆ ಈ ಭಾರತ ದೇಶದಲ್ಲಿ ಏನಿದೆ? ಗೌರವದಿಂದ ಬದುಕಲಿಕ್ಕಾಗುತ್ತಾ? ಇಲ್ಲಿರ್ತಕ್ಕಂಥ ಜನರಿಗೆ ಸುರಕ್ಷತೆ ಇದೆನಾ? ಪಂಚಾಂಗ ಹೇಳುವವನೊಬ್ಬ, ಭವಿಷ್ಯ ಹೇಳುವವನೊಬ್ಬ ಚಲೋ ಮನಿ ಹೆಣ್ಮಕ್ಕಳನ್ನು ಬಳಸಿಕೊಂಡು ಆತನ ಕಚೇರಿಯ ಒಬ್ಬ ನೌಕರರಿಂದ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಕ್ಕೆ ಬಂದು ಹೆಣ್ಣು ಮಕ್ಕಳ ಪರಿಸ್ಥಿತಿ ಮತ್ತು ಜ್ಯೋತಿಷ್ಯ ಹೇಳ್ತಕ್ಕಂಥವ್ರ ಪರಿಸ್ಥಿತಿ ಮಣ್ಣು ಪಾಲಾಗುವಂತೆ ಮಾಡಿದ್ದಾರೆ ಅಂತ ಜನ ಹೇಳ್ತಾರೆ. ಹಾಗೆಂದರೆ ಸರ್ಕಾರಕ್ಕೆ ಕಣ್ಣಿಲ್ಲವೇ? ಸರ್ಕಾರಕ್ಕೆ ಕಿವಿ ಇಲ್ಲವೇ? ಸರ್ಕಾರಕ್ಕೆ ಬದ್ಧತೆ ಇಲ್ಲವೇ? ಯಾವನೋ ದೇಶದಲ್ಲಿ ಯಾವುದೋ ರಾಜ್ಯದಲ್ಲಿ ಒಂದು ಬೋರ್ಡ್ ಹಾಕೊಂಡು ಜ್ಯೋತಿಷ್ಯ ಅಂತ ಕೂತಾಗ ಅವನನ್ನು ಮೊದಲೇಕೆ ವಿಚಾರಿಸಲಿಲ್ಲ? ಅವನ ಬಗ್ಗೆ ಸರ್ಕಾರ ನಿಗಾ ಯಾಕಿಡ್ಲಿಲ್ಲ? ನಿಮ್ಮದು ಗುಪ್ತ ವರದಿ ನೀಡತಕ್ಕಂಥ ಗುಪ್ತ ಇಲಾಖೆ ಏನು ಮಾಡ್ತಾ ಇದೆ? ಯಾವ ಕಚೇರಿಯಲ್ಲಿ ಏನು ನಡೀತಾ ಇದೆ? ಯಾವ ಜ್ಯೋತಿಷಿ ಏನು ಮಾಡ್ತಾ ಇದ್ದಾನೆ? ಯಾವ ರಾಜಕಾರಣಿ ಏನು ಮಾಡ್ತಾ ಇದ್ದಾನೆ? ಯಾವ ಅಧಿಕಾರಿ ಏನು ಮಾಡ್ತಾ ಇದ್ದಾನೆ? ಯಾರು ಒಳ್ಳೆಯವರು ಕೆಟ್ಟವರು ಏನನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಿಗಾ ಇಡುವುದು ಸರ್ಕಾರದ ಕೆಲಸ. ಹಾಗಾದರೆ ಇಲ್ಲಿ ನಮ್ಮ ಒಂದು ಜನರು ಮಾತನಾಡುವ ಹಾಗೆ ಮಹಾರಾಷ್ಟ್ರ ಸರ್ಕಾರ ಆ ರಾಜ್ಯದ ಜನರ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಇವರು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಮೇಲ್ನೋಟಕ್ಕೆ ಕಾಣುತ್ತದೆ. ಇವತ್ತು ಈ ಪ್ರಕರಣದಲ್ಲಿ ಆ ಒಬ್ಬ ಜ್ಯೋತಿಷಿ $1,500 ಕೋಟಿ ರೂಪಾಯಿಯ ಆಸ್ತಿಯನ್ನು ಹೊಂದಿದ್ದಾನೆಂದರೆ ಇದು SITದವರು ಹೊರಹಾಕಿದಂಥದ್ದು. ಇನ್ನೂ ಎಷ್ಟಿರಬೇಕು ಇವನ ಕರ್ತವ್ಯಗಳೇನು, ಇವನು ಮಾಡ್ತಕ್ಕಂಥ ಕೇಡಿ ಕೆಲಸಗಳೇನು ಸರ್ಕಾರಕ್ಕೆ ಗೊತ್ತಿಲ್ಲವೇ? ಹಾಗಾದರೆ ಇನ್ನೂ ಜನ ಏನು ಮಾತಾಡ್ತಾರೆ? ಸರ್ಕಾರದಲ್ಲಿರುವವರು ಕೆಲವೊಬ್ಬರು ಇವನ ಜೊತೆಗಿದ್ದಾರೆ ಅಂದರೆ ತಪ್ಪಾಗಲಾರದು ಅಂತಕ್ಕಂಥ ಮಾತು ಜನ ಖಡಕ್ಕಾಗಿ ಹೇಳ್ತಾ ಇದ್ದಾರೆ. ಈತನ ಹತ್ರ 100 ಸೆಕ್ಸ್ ಸಿಡಿಗಳು ಸಿಕ್ಕಿವಂತೆ. ಎಲ್ಲಿಂದ ಬಂದರು ಇವು? ಏನು ಮಾಡ್ತಾ ಇದ್ದಾರೆ ರಕ್ಷಣಾ ಇಲಾಖೆ ರಾಜ್ಯದಲ್ಲಿ? ಈಗ 58 ಮಹಿಳೆಯರು ದುರುಪಯೋಗ ಮಾಡಿದ್ದಾನಂತೆ ಇವನು ಬೋಂದು ಬಾಬಾ. ಅಶೋಕ್ ಖರಾತ್ ದೊಡ್ಡ ಜ್ಯೋತಿಷಿ, ಸಾಕಷ್ಟು ದೊಡ್ಡವರ ಮಧ್ಯದಲ್ಲಿ ದೊಡ್ಡ ಕುರ್ಚಿ ಮೇಲೆ ಕೂಡಿಸಿ ಪಾದ ಪೂಜೆ ಮಾಡಿ ಪಾದಗಳನ್ನು ಒರೆಸ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ಕಂಡಿದ್ದೇವೆ ಅಂತ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಕೇಸ್ ಮಾಡೋದು ದೊಡ್ಡ ಮಾತಲ್ಲ, ಕೇಸ್ ಮಾಡಲೇಬೇಕು. ಕೇಸ್ ಮಾಡುವಾಗ ಸರ್ಕಾರ ಕಣ್ಣು ಕಿವಿ ಮೆದುಳನ್ನು ಚೆನ್ನಾಗಿಟ್ಕೊಂಡು ಮಾಡಬೇಕು ಅಂತ ಜನ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಸಹಕರಿಸಿದ ಹೆಣ್ಣು ಮಕ್ಕಳು ತಪ್ಪಿದೆಯಾ, ರಿಯಲಿ ಇವನು ಪುಲಾಯಿಸಿ ಅವರಿಗೆ ಮೋಸ ಮಾಡಿದ್ದಾನೆ ಅಥವಾ ಅವರೇ ಇವನಿಗೆ ಬಳಸಿಕೊಂಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ತನಿಖೆಯಲ್ಲಿ ಹೊರತರಬೇಕು. ಯಾರೇ ಇರಲಿ
ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ತಪ್ಪೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲಿನ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅಂತಕ್ಕಂಥ ಮಾತು ಕೂಡ ಹೇಳ್ತಾ ಇದ್ದಾರೆ. ಈಗಲಾದರೂ ಕೂಡ ಈ ದೇಶದಲ್ಲಿ ಎಲ್ಲ ರಾಜ್ಯದ ಸರ್ಕಾರಗಳು ಈ ಜ್ಯೋತಿಷಿಗಳು ಮಠಮಾನ್ಯಗಳ ಮೇಲೆ ಸಾಕಷ್ಟು ಹದ್ದಿನ ಕಣ್ಣು ಇಡಬೇಕಾಗಿ ಬಂದಿದೆ. ಜನ ಏನು ಹೇಳ್ತಾ ಇದ್ದಾರೆ, ಸಾವಿರಾರು ಕೋಟಿ ಆಸ್ತಿಯನ್ನು ಹೊಂದಿರತಕ್ಕಂಥ ಮಠಮಾನ್ಯಗಳು ಮಾಡುತ್ತಿರುವುದೇನು, ಅಲ್ಲಿ ನಡೆಯುತ್ತಿರುವುದೇನು, ಒಳ್ಳೆಯವರಿಗೆ ರಕ್ಷಣೆ ಕೊಡಿ, ಕೆಟ್ಟವರಿಗೆ ಒದ್ದು ಒಳ ಹಾಕಿ ಅಂತಕ್ಕಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ. ಜನ ಮಾತಾಡೋದು ತಪ್ಪಿಲ್ಲ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಯಾಕೆಂದರೆ ಒಂದು ಕಿರಾಣಿ ಅಂಗಡಿಯವರಿಗೆ ನೀವು ಕೇಳಿ ಲೈಸೆನ್ಸ್ ಕೊಡ್ತೀರಿ, ಜ್ಯೋತಿಷಿಗಳಿಗೆ ಯಾಕೆ ಕೊಡೋದಿಲ್ಲ, ಮಠಮಾನ್ಯರಿಗೆ ಯಾಕೆ ಕೊಡೋದಿಲ್ಲ, ಅಲ್ಲೇನು ನಡೀತದೆ ಅಂತಕ್ಕಂಥದ್ದು ನೋಡೋದಿಲ್ಲ. ಹಾಗಾದರೆ ಇಂಥವು ನಡೆದು ಹೋಗುತ್ತವೆ. ಆದ್ದರಿಂದ ಮೊದಲು ಆ ಮಹಾರಾಷ್ಟ್ರ ಸರ್ಕಾರ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಧಾರ್ಮಿಕ ಸಂಸ್ಥೆಗಳಿರಲಿ, ಜ್ಯೋತಿಷಿ ಹೇಳೋರಿರಲಿ, ವಾಸ್ತು ಹೇಳೋರಿರಲಿ, ಅವರೆಲ್ಲರಿಗೂ ಒಂದು ರೀತಿಯಲ್ಲಿ ತನಿಖೆಗೆ ಒಳಪಡಿಸಿ ಅವರಿಗೆ ಲೈಸೆನ್ಸ್ ಕೊಡ್ತಕ್ಕಂಥ, ಅವರ ಮೇಲೆ ನಿಗಾ ಇಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂಥ ಘಟನೆಗಳು ದೇಶದಲ್ಲಿ ನಡೆಯಬಾರದು. ಹೆಣ್ಣು ಮಕ್ಕಳು ಅಮಾಯಕರಿರ್ತಾರೆ, ಗಂಡು ಮಕ್ಕಳು ಅಮಾಯಕರಿರ್ತಾರೆ. ಯಾರು ಅಮಾಯಕರು ಅಂತಕ್ಕಂಥ ವಿಷಯವನ್ನು ಆ ಸರ್ಕಾರ, ಆ SIT ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಇದನ್ನು ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ 50ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.